ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ನೋಡಿ, ನಿನ್ನೆ ಸಂಜೆ ಆಗಿರೋದಿದು ಈ ಥರ ಎಂಥ ದೊಡ್ಡ ಮರ ಬಿತ್ತು. ಸೊ ಅದಕ್ಕೆ ನಾನು ನಿಮಗೂ ಹೇಳೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ ಇಲ್ಲಿ ಎಷ್ಟು ದೊಡ್ಡ ಮರ ಇದ್ದಕ್ಕಿದ್ದಂಗೆ, ಒಂದು ಗಾಳಿ ಇರಲಿಲ್ಲ, ಮಳೆ ಇರಲಿಲ್ಲ ಆ್ಯಕ್ಚುಲಿ. ಸೊ ರಪ್ಪ ಅಂತ ಸೌಂಡ್ ಬಂತು. ನಾವು ಏನಾಯಿತು ಅಂತ ಹೊರಗಡೆ ಬಂದು ನೋಡಿದರೆ, ನಾನು ಏನು ಅಂದ್ಕೊಂಡಿದ್ದೆ, ಏನೋ ತೆಂಗಿನ ಮರದ ಗೆರೆ ಬಿದ್ದಿರ್ಬೋದು ಅಂಥೇಳಿ. ಬಟ್ ಅಲ್ಲ, ಎಂಥ ದೊಡ್ಡ ಮರ ಬಿದ್ದಿದೆ. ಸೊ ಜಸ್ಟಲ್ಲಿ ನಮ್ಮ ಕಾರ್ ಸೇವ್ ಆಗಿದೆ ಆ್ಯಕ್ಚುಲಿ. ಯಾಕಂತಂದರೆ ಎದುರಿಗಿರೋ ಆ ವೈಟ್ ಕಾರ್ ಪೂರ ಅಪ್ಪಾಚಿ ಆಗೋಗ್ಬಿಡ್ತು ಪಾಪ. ಆ ವೈಟ್ ಕಾರ್ ಮೇಲೆ ಬಿದ್ದು, ಅದಾದಮೇಲೆ ಬ್ರೌನ್ ಕಾರ್ ಮೇಲೆ ಬಿದ್ದಿರೋದು ನಮ್ಮದು ಬ್ರೌನ್ ಕಾರು. ಸೊ ಅದು ಪೂರ ನೋಡಿ, ಅದು ಎಷ್ಟು ಇದಾಗೋಗಿದೆ ಅಂತ. ಸೊ ಎಲ್ಲೇ ನೀವು ಕಾರ್ ನಿಲ್ಲಿಸ್ಬೇಕಂತಂದ್ರೂ ಕೂಡ ಸ್ವಲ್ಪ ಹುಷಾರಾಗಿ ನಿಲ್ಲಿಸಿ. ನಾವೀಗ ಒಂದೊಂದು ಸತಿ ಅಂದ್ಕೊಳ್ತೀವಿ, ಈಗ ಬಿಸಿಲಿದೆ, ಹಬ್ಬ ನೆರಳಿದೆ ಅಂತ ಮರದ ಕೆಳಗೆ ಹೋಗಿ ನಿಂತ್ವಿ ಅಂತಂದ್ರೂ ಕೂಡ ಈ ಥರ ಅಚಾನಕ್ ಆದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಸೊ ನೋಡಿ ಪಾಪ, ಇದರಲ್ಲಿ ಯಾರ್ದು ತಪ್ಪಿಲ್ಲ. ಅದು ಮರ ಪೂರ ಬುಡ ಸಮೇತ, ಕೆಳಗಿಂದು ನೆಲ ಸಮೇತ ಕಿತ್ಕೊಂಡು ಬಂದು ಬಿದ್ದಿದೆ. ತೋರಿಸ್ತೀನಿ ನಿಮಗೆ. ನೋಡಿ ಈಗ ನೋಡಿ ಹೇಗೆ ಕಿತ್ಕೊಂಡು ಬಂದಿದೆ ಅಂಥೇಳಿ. ಅದಾದಮೇಲೆ ಎಲ್ಲ ಪೊಲೀಸವರು, ಫೈರ್ ಇಂಜಿನ್ ಎಲ್ಲ ಬಂದಿತ್ತು. ಸೊ ಅದು ಎಷ್ಟೋ ತನಕ ಪಾಪ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಟ್ಟಿ, ಅದಾದಮೇಲೆ ನಾವು ಅಲ್ಲಿಂದ ನಮ್ಮ ಬ್ರೌನ್ ಕಾರ್ನ ಏನು ಮಾಡಿದ್ವಿ, ಮುಂದೆ ತೆಗೆದುಕೊಂಡೋಗಿ ಮುಂದೆ ನಿಲ್ಲಿಸಿದ್ವಿ. ಸೊ ನೋಡಿ, ಅಲ್ಲಿಂದ ನಮ್ಮ ಮನೆಯವರೆಲ್ಲ ಕಾರೆಲ್ಲ ತೆಗೆದು ಬೇರೆ ಕಡೆ ನಿಲ್ಲಿಸಿದ್ರು. ನಮ್ಮದು ಜಸ್ಟ್ ಕ್ಯಾರಿಯರ್ ಏನಿರುತ್ತಲ್ವ ಮೇಲ್ಗಡೆ, ಅದೊಂದು ಚೂರು ಡ್ಯಾಮೇಜ್ ಆಗಿತ್ತು ಅಷ್ಟೇ, ಇನ್ನೇನಾಗಿಲ್ಲ ದೇವ್ರ ದಯದಿಂದ. ಪಾಪ ಎದುರಿಗಿರೋ ವೈಟ್ ಕಾರ್ ಅಂತರೂ ಅಪ್ಪಾಚಿ ಆಗೋಗ್ಬಿಟ್ಟಿತ್ತು ಪಾಪ. ಸೊ ರಾತ್ರಿವರೆಗೆಲ್ಲ ಕ್ಲೀನ್ ಮಾಡಿಕೊಂಡು ಮಟ್ಟಿ 11-11:30 ತನಕ ಕ್ಲೀನ್ ಮಾಡಿದರು ಪಾಪ.